ಏನು ಗುರು, ಒಂದು ರೆಕಾರ್ಡ್ ಇತ್ತು ಆರ್ ಸಿ ಬಿ ಹೆಸರಲ್ಲಿ. ಆರ್ ಸಿ ಬಿ ಕಪ್ ಗೆಲ್ಲದೆ ಇದ್ರೂ ಪರವಾಗಿಲ್ಲ, ಹೈಯೆಸ್ಟ್ ರನ್ ನಮ್ಮದೇ ಅಂತ ಆರ್ ಸಿ ಬಿ ಫ್ಯಾನ್ಸ್ಗಳು ಸಮಾಧಾನ ಪಟ್ಕೊಳ್ತಾ ಇದ್ರು. ಆದರೆ ಎಸ್ ಆರ್ ಎಚ್ ಅವರು ಇವತ್ತು ಮಾಡಿದ ಒಂದು ಸಾಧನೆ ಇದೆಲ್ಲ, ಎಸ್ ಆರ್ ಎಚ್ ಅವರು ಚಚ್ಚಿ ಬಿಸಾಕ್ಬಿಟ್ರು ಅಂತಲೇ ಹೇಳ್ಬೋದು. ನಮ್ಮ ಕಡೆ ಆದರೂ ಒಬ್ಬರು ಏನು ಎಲ್ಲರೂ ಚಚ್ಚಿ ಬಿಸಾಕ್ಬಿಟ್ರು. ಮುಂಬೈ ಬೌಲರ್ಸ್ಗಳನ್ನು ಚಿಂದಿ ಚಿತ್ರಾನ್ನ ಮಾಡಿಬಿಟ್ರು ಅಂತಲೇ ಹೇಳಬೇಕು. ಅಲ್ಲಿ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಮುಂಬೈ ಇಂಡಿಯನ್ಸ್ನ ಹಾರ್ದಿಕ್ ಪಾಂಡ್ಯನ ಟ್ರೋಲ್ ಮಾಡ್ತಾಯಿದ್ರೆ, ಮತ್ತೊಂದು ಕಡೆ ಸಾಕಷ್ಟು ಜನ ಸಾಕಷ್ಟು ಫ್ರಾಂಚೈಸಿಗಳು ಆರ್ ಸಿ ಬಿಯನ್ನು ಟ್ರೋಲ್ ಮಾಡ್ತಾಯಿದ್ದಾರೆ ಗುರು. ಬೇರೆ ಫ್ರಾಂಚೈಸಿ ಅಭಿಮಾನಿಗಳು ಆರ್ ಸಿ ಬಿಯನ್ನು ಸಾಕಷ್ಟು ಟ್ರೋಲ್ ಮಾಡ್ತಾಯಿದ್ದಾರೆ. ಅಲ್ಲಿ ವಿರಾಟ್ ಕೊಹ್ಲಿ ಅವರ ಫೋಟೋಗಳನ್ನು ಹಾಕಿ ಇದೊಂದು ರೆಕಾರ್ಡ್ ಇತ್ತು, ಇದೂ ಹೋಯ್ತು ಅಂತ ವಿರಾಟ್ ಕೊಹ್ಲಿ ಅವರು ಯೋಚನೆ ಮಾಡುವಂಥ ಫೋಟೋಗಳನ್ನು ವಿರಾಟ್ ಕೊಹ್ಲಿ ಅವರು ಯೋಚನೆ ಮಾಡ್ತಾ ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಆ ರೀತಿ ಸಾಕಷ್ಟು ಒಂದು ವೈರಲ್ ಆಗ್ತಾಯಿದೆ. ಸೊ ಆರ್ ಸಿ ಬಿಗೆ ಇದೊಂದು ಇತ್ತು, ಅದು ಹೋಯ್ತು ಅನ್ನೋ ರೀತಿಯಲ್ಲಿ ಇವತ್ತು ಒಂದಲ್ಲ ಎರಡಲ್ಲ ಸಾಕಷ್ಟು ರೆಕಾರ್ಡ್ಗಳನ್ನು ಮಾಡಿಬಿಟ್ಟಿದೆ ಎಸ್ ಆರ್ ಎಚ್. ನೋಡ್ತಾ ಇದ್ದರೆ ಹೈಯೆಸ್ಟ್ ಸಿಕ್ಸು, ಹೈಯೆಸ್ಟ್ ಫೋರ್ಸು, ಹೈಯೆಸ್ಟ್ ರನ್ಸು, ಸ್ಟ್ರೈಕ್ ರೇಟು ಎಲ್ಲ ಚಿಂದಿ ಚಿತ್ರಾನ್ನ ಮಾಡಿಬಿಟ್ಟಿದ್ದಾರೆ. ಬರೋ ಸಾಕಷ್ಟು ರೆಕಾರ್ಡ್ಗಳನ್ನ ಅವ್ರ ಹೆಸರಿಗೆ ಬರ್ಕೊಂಬಿಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಕಾವ್ಯ ಮಾರನ್ ಅವರು ಒಂದು ಸಖತ್ತಾದ ಟೀಮನ್ನೇ ಪರ್ಚೇಸ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಅಂದರೆ ಕಾವ್ಯ ಮಾರನ್ ಅವರು ಇಷ್ಟೊಂದು ಕಾಸ್ಟ್ಲಿ ಬೈಗಳನ್ನು ಮಾಡ್ತಾ ಇರೋವಾಗ ಹಾಗೂ ಕೂಡ ಅವರು ಟ್ರೋಲ್ ಆಗ್ತಾಯಿದ್ರು. ಸಾಕಷ್ಟು ಜನ ಕಾವ್ಯ ಮಾರನ್ ಅವರು ಅಲ್ಲಿ ಚಿಪ್ಸ್ ತಿಂತಾರೆ, ಆ ರೀತಿಯ ಟ್ರೋಲ್ಗಳನ್ನು ಮಾಡ್ತಾಯಿದ್ರು. ಯಾರನ್ನು ತೊಗೋಬೇಕಂತ ಗೊತ್ತಿರಲ್ಲ, ಸುಮ್ಮನೆ ತೊಗೊಂಡ್ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಟ್ರೋಲ್ ಮಾಡ್ತಾಯಿದ್ರು. ಆದರೆ ಇವತ್ತು ಕಾವ್ಯ ಮಾರನ್ ಅವರು ಇವರೆಲ್ಲರಿಗೂ ಸಖತ್ತಾಗಿ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಒಂದು ಸರ್ತಿ ಉಮ್ರಾನ್ ಮಲ್ಲಿಕ್ ಅವರನ್ನು ಅವರು ತಂಡಕ್ಕೆ ತೊಗೊಂಡಾಗ ಕೂಡ ಇದೇ ರೀತಿ ಆಗಿತ್ತು. ಅವ್ರನ್ನ ಯಾಕೆ ತೊಗೊಂಡ್ರಂತಲೇ ಗೊತ್ತಿಲ್ಲ ಅನ್ನೋ ರೀತಿ ಟ್ರೋಲ್ ಆಗಿದ್ರು. ಆದರೆ ಅದೇ ಉಮ್ರಾನ್ ಮಲ್ಲಿಕ್ ಯಾವ ರೀತಿ ಕಳೆದ ಸೀಸನ್ನಲ್ಲಿ ಬೌಲ್ ಮಾಡಿದ್ರು, ಹೈಯೆಸ್ಟು ಸಾಕಷ್ಟು ಅಂದರೆ ಸ್ಪೀಡ್ ಜಾಸ್ತಿ ಇದ್ದರು, ಲೈನಲ್ಲಿ ಇರಲಿಲ್ಲ ಅಂದರೂ ಕೂಡ ತಂಡಕ್ಕೆ ನೆರವಾದರು. ಈ ರೀತಿ ಒಳ್ಳೆ ಬೈಗಳನ್ನು ಮಾಡಿದ್ದಾರೆ ಕಾವ್ಯ ಮಾರನ್ ಅವರು ಅಂತಲೇ ಹೇಳಬೇಕು. ಏನೇ ಇರಲಿ, ನಮ್ಮ ಆರ್ ಸಿ ಬಿ ರೆಕಾರ್ಡ್ ಹೋಗಿದ್ದಂಥ ಸಿಕ್ಕಾಪಟ್ಟೆ. ನಾನು ಕೂಡ ಒಂದು 2-3 ವೀಡಿಯೋ ಮಾಡಿದ್ದೆ. ಏನೇ ಆಗಲಿ ಆರ್ ಸಿ ಬಿ ಸಾಕಷ್ಟು ರೆಕಾರ್ಡ್ಗಳನ್ನು ಉಳಿಸ್ಕೊಂಡಿದೆ ಅಂತ. ಈಗ ಅದು ಹೋಯ್ತು. ಈ ಸಲ ಕಪ್ಪನ್ನು ಗೆದ್ದು ಆ ಹೆಸರನ್ನು ಕಾಪಾಡ್ಕೊಳ್ಬೇಕಂತ ಅನಿಸಲ್ತೆ. ಸೊ ಕಪ್ಪು ಗೆಲ್ಲೋದೊಂದೇ ನಮಗೆ ಉಳಿದಿರೋ ದಾರಿ. ಯಾಕಂದರೆ ಈ ರೆಕಾರ್ಡು ಅವೆಲ್ಲ ಜಾಸ್ತಿ ನಿಲ್ಲಲ್ಲ. ಸೊ ಕಪ್ಪನ್ನು ಗೆದ್ದು ಈ ಸಲ ಕಪ್ ನಮ್ಮದೇ ಅಂತ ಪ್ರೂವ್ ಮಾಡಬೇಕಾಗಿದೆ. ಮತ್ತೊಂದು ಕಡೆ ಹಾರ್ದಿಕ್ ಪಾಂಡ್ಯ ಅವರನ್ನು ಸಾಕಷ್ಟು ನೆಟಿಸನ್ಗಳು ಟ್ರೋಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ಎಕ್ಸಲ್ಲಿರ್ಬೋದು, ಇನ್ಸ್ಟಾಗ್ರಾಮಲ್ಲಿರ್ಬೋದು, ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾಯಿದ್ದಾರೆ ಅಂತಲೇ ಹೇಳಬೇಕು. ಯಾಕಂದರೆ ರೋಹಿತ್ ಶರ್ಮಾ ಅವರ ಕೈಯಿಂದ ಕ್ಯಾಪ್ಟನ್ಸಿಯನ್ನು ಕಿತ್ತು ಅಲ್ಲಿ ಹಾರ್ದಿಕ್ ಪಾಂಡ್ಯ ಅವರಿಗೆ ಕೊಟ್ಟಿದ್ದರು. ಸತತ 2 ಸೋಲುಗಳು, ಅದು 5 ಬಾರಿ ಗೆದ್ದಂಥ ತಂಡಕ್ಕೆ ಇದು ಒಂದು ಹೀನಾಯ ಸೋಲು ಅಂತಲೇ ಹೇಳ್ಬೋದು. ಪರವಾಗಿಲ್ಲ, ಸಖತ್ತಾಗಿ ಆಡಿದ್ರು ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗು. ಅಂದರೆ 227 ರನ್ಗಳನ್ನು ಚೇಸ್ ಮಾಡುವಾಗ 246 ರನ್ ನೋಡಿದ್ರು ಗುರು. ಸೊ ಅದರಲ್ಲೂ ಸ್ಪೆಷಲಿ ರೋಹಿತ್ ಶರ್ಮಾ ಮತ್ತು ಇಶಾನ್ ಕಿಶನ್ ಅವರು ಸಖತ್ತಾದ ಸ್ಟ್ರೈಕ್ ರೇಟನ್ನು ಒಂದು ಒಳ್ಳೆ ಅಡಿಪಾಯ ಹಾಕ್ಕೊಟ್ರು. ಬಟ್ ಆದರೆ ಆಮೇಲೆ ಅದು ಅಷ್ಟೊಂದು ಸಾಗಲಿಲ್ಲ ಮುಂದಕ್ಕೆ ಅಂತಲೇ ಹೇಳ್ಬೋದು. ನೋಡಬೇಕು, ಎಲ್ಲೋ ಮತ್ತೊಂದು ಕಡೆ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಯನ್ನು ಕಿತ್ಕೊಂಡಿದ್ರಿಂದನೇ ಮುಂಬೈಗೆ ಈ ರೀತಿಯೆಲ್ಲ ಆಗ್ತಾಯಿದೆ ಅಂತ ನೆಟಿಸನ್ಗಳು ಟ್ರೋಲ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಅದು ಅಂದರೆ ರೋಹಿತ್ ಶರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯನ ಮಧ್ಯೆ ಯಾವ ರಿಲೇಷನ್ಶಿಪ್ ಇದೆ ಅಂತ ನಮಗೆ ಗೊತ್ತಿಲ್ಲ. ಸೊ ಆ್ಯಕ್ಚುಲಿ ರಿಯಲ್ ಮಾತುಕತೆ ಏನು ನಡೀತು ರೋಹಿತ್ ಶರ್ಮಾ ಮತ್ತು ಮುಂಬೈ ಇಂಡಿಯನ್ಸ್ ಓನರ್ಸ್ ಮಧ್ಯೆ ಅನ್ನೋದು ಗೊತ್ತಿಲ್ಲ. ಆದರೂ ಕೂಡ ನೆಟಿಸನ್ಗಳು ಸಾಕಷ್ಟು ಕಡೆ ಈ ಟ್ರೋಲನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ರೋಹಿತ್ ಶರ್ಮಾ ಫ್ಯಾನ್ಸ್ಗಳಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಮುಂಬೈ ಸೋತರೂ ಕೂಡ ರೋಹಿತ್ ಶರ್ಮಾ ಫ್ಯಾನ್ಸ್ ಖುಷಿಯಾಗಿದ್ದಾರೆ ಗುರು.